ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವರು ಅವಹೇಳನಕಾರವಾಗಿ ಪದವನ್ನ ಬಳಕೆ ಮಾಡಿದ್ರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣಸೌಧದಲ್ಲಿ ಭದ್ರತಾ ಲೋಪವನ್ನ ಎಸಗಲಾಗಿದೆ. ಮಾರ್ಷಲ್ಸ್ಗಳ ಭದ್ರಕೋಟೆಯನ್ನ ಭೇದಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮುನ್ನುಗ್ಗಿದ್ದಾರೆ. ಸುವರ್ಣಸೌಧದ ಮೊದಲ ಫ್ಲೋರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ದಾಂಗುಡಿ ಇಟ್ಟರು. ಮಾರ್ಷಲ್ಸ್ಗಳ ಭದ್ರಕೋಟೆಯನ್ನು ಭೇದಿಸಿ ಕೈ ಕಾರ್ಯಕರ್ತರು ಅಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಕೂಡ ಮುಂದಾದಂತಹ ಪ್ರಸಂಗ ನಡೆಯಿತು. ಅಲ್ಲಿ ಯಾವ ರೀತಿಯಾಗಿ ಭದ್ರತಾ ಲೋಪ ಆಯಿತು ಅಂತ, ಹೇಗೆ ಅವರು ಫಸ್ಟ್ ಫ್ಲೋರ್ವರೆಗೂ ಬರಲಿಕ್ಕೆ ಅವಕಾಶ ಆಯಿತು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಅವರ ಆಕ್ರೋಶ ಹೊರಹಾಕ್ತಾ ಇರೋದು ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಅಂತ. ಆದ್ರೆ ಅದನ್ನ ಆ ಆಕ್ರೋಶವನ್ನ ಹೊರಹಾಕೋ ಭರದಲ್ಲಿ ಅವ್ರು ಆಡ್ತಾ ಇರುವಂತಹ ಮಾತುಗಳಿಗೇನು, ಅದರ ಹಿಡಿತ ಇದೆಯಾ ಅವರಿಗೆ ಅನ್ನೋದನ್ನ ಅವರು ಕೂಡ ಗಮನಿಸ್ಕೊಳ್ಬೇಕಿಲ್ಲ. ಯಾವ ರೀತಿಯಾದಂತಹ ಭಾಷೆಗಳ ಪ್ರಯೋಗ ಅಲ್ಲಾಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ ಪ್ರತಿಭಟನಾ ನಿರತರಿಂದ. ಸದ್ಯ ಪೊಲೀಸರು ಪ್ರತಿಭಟನಾ ನಿರತರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಾರ್ಷಲ್ಸ್ ಸಿಟಿ ರವಿ ಅವರಿಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಸುವರ್ಣಸೌಧದ ಬಳಿ ಹೈ ಡ್ರಾಮಾಕ್ಕೆ ಸಾಕ್ಷಿ ಆಯಿತು. ಇವತ್ತು ನೀನಾ ನಾನಾ ಅನ್ನುವಂತಹ ಫೈಟ್ಗೂ ಕೂಡ ಕೈ ಕಾರ್ಯಕರ್ತರು ಇಳದೇ ಬಿಟ್ರು. ಧೈರ್ಯವಿದ್ರೆ ಹೊರಗೆ ಬಾ ಅಂತ ಸವಾಲ್ ಕೂಡ ಹಾಕಿದ್ದಾರೆ ಸಿಟಿ ರವಿ ಅವರಿಗೆ. ಏ ಬಾರೋ ಅಂತ ಆವಾಜನ್ನ ಕೂಡ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು. ಅಕ್ಕನಿಗೆ ಏನಾದರೂ ಅಂದ್ರೆ ಸುಮ್ಮನಿರಲ್ಲ ಅಂತ ಕೂಡ ಎಚ್ಚರಿಸಿದ್ದಾರೆ. ಏ ಬರ್ತೀಯಾ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಸಿಟಿ ರವಿ ಅವರು ಕೂಡ ಮಾರ್ಷಲ್ಸ್ಗಳ ಭದ್ರತೆ ಮಧ್ಯೆ ಪ್ರತಿಭಟನೆಗೂ ಕೂಡ ಕುಳಿತೇ ಬಿಟ್ರು ಸಿಟಿ ರವಿ ಅವರು. ಸಿಟಿ ರವಿ ಅವರಿಗೆ ಈ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಕೂಡ ಸಾಥ್ ಕೊಟ್ರು. ಆ ಪ್ರತಿಭಟನೆಯನ್ನ ನಾನು ಇಲ್ಲಿ ಕುಳಿತುಕೊಂಡೇ ನಡೆಸ್ತೇನೆ, ನೀವು ಬರ್ತೀರಾ ಬನ್ನಿ ಅಂತ ಅವರು ಕೂಡ ಸವಾಲ್, ಇಲ್ಲ ನೀ ಆಚೆ ಬಾ ಅಂತ ಅವರು ಇನ್ನೊಂದು ಕಡೆಯಲ್ಲಿ ಸವಾಲ್. ಅಲ್ಲರಿ ನೀವು ಅವರು ಹೊಡಿಲಿಕ್ಕೆ ಹಿಡ್ಕೊಳ್ಳಿ.